ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಮೊದಲನೇದಾಗಿ ಹೇಳ್ತಾ ಇದ್ದೇನೆ ಅಂದರೆ KA ಸಂಬಂಧಪಟ್ಟಿರುವಂಥ ಇನ್ಸ್ಟ್ರಕ್ಷನ್ಸ್ ಅಂದರೆ ನಿಮ್ಮ ಎಕ್ಸಾಮನ್ನು ಇನ್ಸ್ಟ್ರಕ್ಷನ್ ಏನು ಅಂತ ಮೊದಲನೇದಾಗಿ ನೋಡಿ. ಅಭ್ಯರ್ಥಿಗಳಿಗೆ ಅಥವಾ ಲಿಪಿಕಾರರಿಗೆ ಇಬ್ಬರಿಗೆ ಕೂಡ ಇದೆ. ಓಕೆ, ಮೊದಲು ಪ್ರಿಕಾಷನರಿಗೆ ಬರೆದು ಕಡ್ಡಾಯವಾಗಿ ಹಾಜರಿರುವ ಸಮಯ ನೋಡಿ. 2 ಗಂಟೆ ಮುಂಚಿತವಾಗಿ ಕಡ್ಡಾಯವಾಗಿ ಹಾಜರಿರಬೇಕು. ಗುರುತು ಪತ್ತೆಹಚ್ಚಲು ಸಾಧ್ಯವಾಗದ ರೀತಿಯಲ್ಲಿ ವಸ್ತ್ರ ಪರೀಕ್ಷೆ ಹಾಜರು ಅಭ್ಯರ್ಥಿಗಳು ಫ್ರಿಸ್ಕಿಂಗ್ ನಡೆಸಿ ಸಿಬ್ಬಂದಿ ಅಥವಾ ನೋಡಿ ಕರೆಕ್ಟಾಗಿ ಏನು ಮಾಡಬೇಕು. ಡ್ರೆಸ್ ಕೋಡ್ನ ಕರೆಕ್ಟಾಗಿ ನಾರ್ಮಲ್ ಡ್ರೆಸ್ ಕೋಡ್ ಇರಬೇಕು. ನಡೆಸುವ ಹ್ಯಾಂಡಲ್ ಮೆಟಲ್ ಅಂದರೆ ನಿಮ್ಮೇನು ಡಿಟೆಕ್ಟರ್ಲೇ ಚೆಕ್ ಮಾಡ್ತಾರೆ, ಅದೆಲ್ಲ ನೀವೇನು ಮಾಡಬೇಕು, ಚೆಕಿಂಗ್ ಮಾಡ್ಕೊಂಡು ಹೋಗಬೇಕು. ವಾಟರ್ ಬಾಟಲ್ಗೆ ಸಂಬಂಧಪಟ್ಟಿರೋಂಗೆ ಟ್ರಾನ್ಸ್ಪರೆಂಟ್ ಬಾಟಲ್ ಮಾತ್ರ ಅಲೌ ಇರುತ್ತೆ. ಇನ್ನು ಕರೆಕ್ಟ್ ನೋಡಿ 8ರ ಒಳಗೆ ಮಧ್ಯಾಹ್ನ 12ರ ಒಳಗೆ ಏನು ಮಾಡಬೇಕು, ಹಾಜರಿರಬೇಕು. 50ರ ನಂತರ ಮತ್ತು ಆದೇಶವನ್ನು ಅಭ್ಯರ್ಥಿ ಪರೀಕ್ಷಾ ಕೇಂದ್ರಕ್ಕೆ ನೀಡಲಾಗುವುದಿಲ್ಲ. ಅಂದರೆ 8ರಿಂದ 9:50 ಒಳಗೆ ಮಾತ್ರ ನೀವೇನು ಮಾಡಬೇಕು, ಎಕ್ಸಾಮ್ ಎಂಟ್ರಿ ಅಲವೆನ್ಸಸ್ ಇರುತ್ತೆ. 8ರಿಂದ 9:50, 8 9:50 ಅದಕ್ಕಿಂತ ಜಾಸ್ತಿ ಆದರೆ ಏನು ನಿಮಗೆ ಎಕ್ಸಿಟ್ ಇರಲ್ಲ. ಇನ್ನು ಮಧ್ಯಾಹ್ನ 12ರಿಂದ ನೋಡಿ 12 to 1:50 ಇಲ್ಲಿ ನೋಡಿ ನಿಮಗೆ 2 ಗಂಟೆ ಟೈಮ್ ಇರುತ್ತೆ. ಅಲ್ಲಿ ಬಂದು ಏನು ಮಾಡಬೇಕು, ಎಕ್ಸಾಮ್ನ ಒಳಗಡೆ ಹೋಗಬೇಕು. ಅಮೂಲ್ಯವಾದ ವಸ್ತುಗಳನ್ನ ನೀವು ಎಕ್ಸಾಮ್ನ ತರಲಿಕ್ಕೆ ಹೋಗಬೇಡಿ. ಓಕೆ, ಇನ್ನು ಮೊಬೈಲ್ ಫೋನ್ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಇದು ಯಾವುದೇ ರೀತಿ ಉಪಕರಣ ಬಳಿಟ್ಕೊಂಡ ಬಗ್ಗೆ ಪರ್ಸನ್ಸ್ ಅಂದರೆ ಯಾವುದೇ ಡಿವೈಸ್ಗಳನ್ನು ನೀವು ಹೊರಗಡೆ ಇಟ್ಟು ಬರಬೇಕು. ಇನ್ನು ಧಾರ್ಮಿಕ ಆಚರಣೆ ಸಂಬಂಧಿತ ವಸ್ತುಗಳು ಧರಿಸುವ ಅಭ್ಯರ್ಥಿಗಳು, ಹೆರಿಗೆ ಉಪಕರಣ ಧರಿಸುವ ಅಭ್ಯರ್ಥಿ ವೈದ್ಯಕೀಯ ದಾಖಲೆಗಳಿಂದ ಪರೀಕ್ಷೆ ಪ್ರಾರಂಭ 2 ಗಂಟೆ ಮುಂಚಿತವಾಗಿ ಅಲ್ಲೇನು. ಓಕೆ, ಎಷ್ಟು ನಿಮ್ಗೆ ಕ್ಲಿಯರ್ ಆಗಿದೆ. ವಸ್ತು ಡ್ರೆಸ್ ಕೋಡ್ ನೋಡಿ, ಧರಿಸಿ ನಿಷೇಧಿಸಿ, ಸರಳ ಉಡುಪು ಧರಿಸಿ. ಓಕೆ, ಫುಲ್ ತೋಳು ಏನಂತಾರೆ ನಿಮ್ಮ ಫುಲ್ ಸ್ಲೀವ್ಸ್ ಶರ್ಟ್ಸ್ ಅಂತಾರೆ, ಅಂದರೆ ತುಂಬ ತೋಳಿನ ಶರ್ಟ್ಗಳು ಅವು ಅಲ್ಲವಿಲ್ಲ. ಆಭರಣಗಳಿಲ್ಲ, ಮಂಗಳಸೂತ್ರ ಮತ್ತು ಕಾಲೊಂದು ಹೊರತುಪಡಿಸಿ. ಓಕೆ, ಶೂ ಸಾಕ್ಸ್ ಧರಿಸಿದನು, ಶೂ ಮತ್ತು ಸಾಕ್ಸ್ ಇಲ್ಲ, ಸುಮ್ಮನೆ ನಾರ್ಮಲ್ ಚಪ್ಪಲ್ ಹಾಕೊಂಡು ಬರಬೇಕು. ನೀವು ಎಕ್ಸಾಮ್ ಜೊತೆ ಏನೇನು ಡಾಕ್ಯುಮೆಂಟ್ಸ್ ತರಬೇಕು, ನಿಮ್ಮ ಹಾಲ್ ಟಿಕೆಟ್, ಅದರ ಜೊತೆ ಒಂದು ಪಾಸ್ವರ್ಡ್ ಅಂದರೆ ಗೌರ್ಮೆಂಟ್ ID, ಆಧಾರ್ ಕಾರ್ಡು ಅಥವಾ ಏನು ಪ್ಯಾನ್ ಕಾರ್ಡು, ಇನ್ನು ಪಾಸ್ಪೋರ್ಟ್ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಇನ್ನು ನಿಮ್ಮ ಅಂಗವಿಕಲತೆ ಸರ್ಟಿಫಿಕೇಟ್, ಅದರ ಜೊತೆಗೆ ಒಂದು ಗುರುತಿನ ಪರೀಕ್ಷೆಗೆ ಅನುಮತಿಸಲು ಒರಿಜಿನಲ್ ಡಾಕ್ಯುಮೆಂಟ್ ತರಬೇಕು. ಪ್ರವೇಶ ಪತ್ರದ ಜೊತೆಗೆ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ನನ್ನು ತರ್ತಕ್ಕದ್ದು ನೋಡಿ. ಬ್ಲ್ಯಾಕ್ ಪೆನ್ನಲ್ಲಿ ಮಾತ್ರ ಬರೆಯಬೇಕು, ಕಪ್ಪು ಬಾಲ್ ಪೆನ್ನಿನಿಂದ ನೋಡಿ. ಬ್ಲ್ಯಾಕ್ ಪೆನ್ ಇದು ಯಾರೂ ಓದಿರೋದಿಲ್ಲ, ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರವೇಶ ಪತ್ರವನ್ನು ಪಡೆದುಕೊಂಡಲ್ಲಿ ವಿವರಗಳನ್ನು ಪರಿಶೀಲಿಸಿಕೊಳ್ಳುವುದು. ತನ್ನ ಗುರುತಿನ ಪ್ರತಿ, ಪ್ರವೇಶ ಪತ್ರ, ಪಾಸ್ಪೋರ್ಟ್ ಸ್ಟ್ಯಾಂಪ್ ಅಳತೆ ನೀಡಿ ಒಂದು ಭಾವಚಿತ್ರವನ್ನು ನಾಮಿನಲ್ ರೋಲ್ ನೋಡಿ. ಒಂದು ಗುರುತಿನ ಚೀಟಿ ಪ್ರತಿ, ಪ್ರವೇಶದ ಪ್ರತಿ ಅಂದರೆ ನಿಮ್ಮೊಂದು ಹಾಲ್ ಟಿಕೆಟ್ನಲ್ಲಿ ಡಾಕ್ಯುಮೆಂಟ್ಸ್ ಏನು ಸರಿಯಾಗಿದ್ದಿಲ್ಲ ಅಂದರೆ ಹಾಲ್ ಟಿಕೆಟು, ಅವಾಗ ನೀವು ಒಂದು ಆಧಾರ್ ಕಾರ್ಡ್ ಜೆರಾಕ್ಸು, ಒಂದೆರಡು ಫೋಟೋಗಳನ್ನ ಕೂಡ ಏನು ಕೊಡಬೇಕಾಗುತ್ತೆ. ಇನ್ನು ಪತ್ರಿಕೆ 1, ಪತ್ರಿಕೆ 2 ಲ್ಯಾಂಗ್ವೇಜಲ್ಲಿರುತ್ತವೆ. ಏನಾದರೂ ಗೊಂದಲದಲ್ಲಿ ಇಂಗ್ಲೀಷೇ ಏನಾಗಿರುತ್ತೆ, ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಇನ್ನು ಬ್ಲೇಡ್, ರಬ್ಬರ್ ಬೆಳೆದರೂ ಉಪಯೋಗಿಸಿ ಯಾವುದೇ ತಿದ್ದುಪಡಿ ಮಾಡಬಾರ್ದು. ಓಕೆ, ಪೆನ್ಸಿಲು, ಪೆನ್ ಏನಾದರೂ ತಿದ್ದುಪಡಿ ಮಾಡಬಾರ್ದು. ಸಪೋಸ್ ನಿಮ್ಮೊಂದು OMR ಏನಾದರೂ ತೊಂದರೆ ಇದ್ದರೆ ನೀವು ನಿಮ್ಮ ಬ್ಲಾಕ್ ಟೀಚರ್ಗೆ ಇನ್ಫಾರ್ಮ್ ಮಾಡಬೇಕು ನೋಡಿ. ಹಳೆಯನ್ನು ಸರಿಯಾಗಿ ಪರಿಶೀಲಿಸಿ ದೋಷಪಟ್ಟ ಪ್ರಶ್ನೆ ಪತ್ರಿಕೆ ಅಂದರೆ OMR ಎಲ್ಲ ಮಿಸ್ಟೇಕ್ ಆದರೆ ಅದಕ್ಕೆ ಅಭ್ಯರ್ಥಿ ಏನಾಗಿರ್ತಾರೆ, ಹೊಣೆಗಾರರಾಗಿರ್ತಾರೆ. ಇನ್ನು ಕಪ್ಪು ಬಾಲ್ ಪೆನ್ ಮೇಲೆ ಸಹಿ ಮಾಡೋಕ್ಕೂ ಅಭ್ಯರ್ಥಿ ಸಹಿ ಮಾಡೋದಿಲ್ಲ ಅಂತ OMRನ ಉತ್ತರ ಸಿದ್ಧಗೊಳಿಸಲು ನೋಡಿ. ನಿಮ್ಮ OMRನ ಕರೆಕ್ಟಾಗಿ ನೀವು ಸಿಗ್ನೇಚರ್ ಮಾಡಬೇಕು ಮತ್ತು ಅರ್ಜಿಯಲ್ಲಿ ಯಾವ ರೀತಿ ಸಿಗ್ನೇಚರ್ ಮಾಡಿರುತ್ತೆ ಅದು ಸೇಮ್ ಇರಬೇಕು. ಪ್ರಶ್ನೆ ಪತ್ರಿಕೆ ಶ್ರೇಣಿ ನೋಡಿ, ನಿಮ್ಮ ಒಂದು ಕ್ವಶನ್ ಪೇಪರ್ ಮತ್ತು ನಿಮ್ಮ ಒಂದು OMR ಶ್ರೇಣಿ ಏನಿರುತ್ತೆ, ಇಲ್ಲಿ A ಸೀರೀಸ್ ಇತ್ತಂದರೆ ಇಲ್ಲಿ A ಸೀರೀಸ್ ಅಂತಲೇ ಹಾಕಬೇಕು. ಓಕೆ, ಈ ರೀತಿ ಇರುತ್ತೆ. ನೀವು OMR ಇದೆ ಅಂದರೆ ನಿಮ್ಮ ಸಿಗ್ನೇಚರು, ಇನ್ವಿಲೇಜರ್ ಸಿಗ್ನೇಚರು, ನಿಮ್ಮ ತಂಬು, ಈ 3 ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಇನ್ನು ಕಾರ್ಬನ್ ರಹಿತ ಹಳೆಯ ಪ್ರತಿ ಅಂತಿಮ ಜೋಪಾನವಾಗಿ ನೋಡಿ. ನೀವೊಂದು OMR ಇರುತ್ತೆ, ಆ OMR ಹಿಂದೆ ಒಂದು ಏನಿರುತ್ತೆ ಕಾರ್ಬನ್ ಕಾಪಿ ಅಂತ ಇರುತ್ತೆ. ಅಂದರೆ ನೀವು ಇಲ್ಲೇನು ಟಿಕ್ ಮಾಡ್ತೀರ ನೋಡಿ, ಅದು ಹಿಂದೆ ಎಲ್ಲ ನಮೂದಾಗುತ್ತೆ. ಆ ಹಾಳೆನ ನೀವು ಇಡೀ ನೋಟಿಫಿಕೇಷನ್ ಮುಗಿದು ನೀವು ಜಾಯ್ನಿಂಗ್ ತನಕ ಅದನ್ನು ಭದ್ರವಾಗಿ ನಿಮ್ಮ ಹತ್ರ ಇಟ್ಕೋಬೇಕು. ಒಂದು ವೇಳೆ ಇರಲಿಲ್ಲ ಅಂದರೆ ಸ್ಕ್ಯಾನ್ ಮಾಡಿ ಅಂತಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಓಕೆ, ಇನ್ನು ಯಾವುದೇ ಥರದ ಚರ್ಚೆ ಮಾಡೋದು ಎಕ್ಸಾಮಲ್ಲಿ ಏನು ಮಾಡಬಾರ್ದು. ಓಕೆ, ಸ್ಟ್ರಿಕ್ಟ್ಲಿ ಬ್ಯಾನ್ಡ್. ಮತ್ತು ಎನ್ಕೋಡಿಂಗ್ ಮಾಡಿದರೆ ಪರಿಗಣಿಸಲಾಗೋದಿಲ್ಲ ನೋಡಿ, ಇಷ್ಟು ಮಾಡಬಾರ್ದು.
ಈಗ ಒಂದಿದೆ ಅಂದರೆ ಪೂರ್ತಿ ಅದನ್ನು ತುಂಬಬೇಕು, ಅರ್ಧಂಬರ್ಧ ಬಿಡಬಾರ್ದು. ಓಕೆ, ನಾನು ಇಲ್ಲಿ ತೋರಿಸ್ತೇನೆ ನೋಡಿ. ಈ ಥರ ಫಿಲಪ್ ಮಾಡಬೇಕು. ನಿಮಗೆ ಕ್ಲಿಯರಾಗಿ ಹೇಳ್ತೇನೆ ನೋಡಿ. ಈ ಥರ ಏನೋ ರೌಂಡ್ ಇದೆ, ಫುಲ್ ಫಿಲಪ್ ಮಾಡಬೇಕು. ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಪಿಡಿತಗೊಂಡಂತಹ ಮತ್ತು ಮೆದುಳಿನ ಪಾರ್ಶ್ವ ಎದ್ದು ಕಾಣುವ ಅಂಗವಿಕಲತೆ, ಲಿಪಿಕಾರ ಸಹಾಯ ಪಡೆಯಲು ಇತರೆ ಅಂಗವಿಕಲತೆ ಅಂದರೆ ನಿಮಗೇನು ಲಿಪಿಕಾರ ಅಂದರೆ ನಿಮಗೊಂದು ಬೇರೆದವರು ಸಪ್ಲಿಮೆಂಟಾಗಿ ಎಕ್ಸಾಮ್ ಬರಲಿಕ್ಕೆ ಬಂದಿರ್ತಾರೆ. ನಿಮಗೆ ಹೆಚ್ಚುವರೆಗೆ 20 ನಿಮಿಷ ಕಾಲಾವಕಾಶ ನೀಡಲಾಗುವುದು. ಓಕೆ, ಅದು ನಿಮಗೆ ಟೈಮಿಂಗ್ ಎಲ್ಲ ಗೊತ್ತಿರುತ್ತೆ. ಪರೀಕ್ಷೆ ಸೂಚನೆ ಉಲ್ಲಂಘಿಸಲು ಅದಕ್ಕೆ ಸಂಪೂರ್ಣ ಅಭ್ಯರ್ಥಿ ಜವಾಬ್ದಾರಿ ಇರುತ್ತೆ. ಯಾಕಂದರೆ ಸ್ಥಳದಲ್ಲಿ ಪರೀಕ್ಷೆ ತೆಗೆದುಕೊಳ್ಳಬೇಕು. ಇನ್ನು ಪರೀಕ್ಷೆ ನಿಗದಿಪಡಿಸ ಅಂದರೆ ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಮುಗಿದ ತಕ್ಷಣ ಹೊರಗೆ ಹೋಗೋಂಗಿಲ್ಲ. ಅವ್ರು ಯಾವಾಗ ಹೊರಗೆ ಬಿಡ್ತಾರೆ ಅವಾಗ ಮಾತ್ರ ಹೋಗಬೇಕು. ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ. ಆತನ ವಿದ್ಯಾರ್ಥಿಯು ಪರೀಕ್ಷೆಗೆ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಥಿಗಿಂತ ಹೆಚ್ಚಿರಬಾರದು. ಅಂದರೆ ಇವಾಗ ನೋಡಿ, ಡಿಗ್ರಿ KSC ಡಿಗ್ರಿ ಮೆನ್ಷನ್ ಮಾಡಿದ್ದಾರೆ. ಅವನು ಡಿಗ್ರಿ ಒಳಗಡೆ ಇರಬೇಕು. ಡಿಗ್ರಿ ಮುಗಿದು PhD ಮುಗಿದನ್ನು ತಂದು ಕುಂದಿರ್ಸೋಕ್ಕಾಗಲ್ಲ. ಓಕೆ, ಈ ಥರ ಹೇಳೋದು. ಇನ್ನು ಸಪೋಸ್ ಅಭ್ಯರ್ಥಿಯೇ ಒಬ್ಬ ವಿದ್ಯಾರ್ಥಿನ ಆಯ್ಕೆ ಮಾಡ್ಕೊಂಬಂದರೆ ಅವನೇನಾಗಿರ್ಬೇಕು, ಸಪೋಸ್ ಈತ ಡಿಗ್ರಿ ಆಗಿದ್ದರೆ ಒಂದು PUC ಅಥವಾ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಇರಬೇಕು. ಅವನಕ್ಕಿಂತ ಈಕ್ವಲ್ಲು ಆಗಿರ್ಬೋದು, ಹೈಯೂ ಆಗಿರ್ಬೋದು. ಇನ್ನು ಸೇಮ್ ಇನ್ಸ್ಟ್ರಕ್ಷನ್ಸ್ ಅಭ್ಯರ್ಥಿ ಮತ್ತು ಲಿಪಿಕಾರ ಇಬ್ಬರಿಗೂ ಕೂಡ ಇರುತ್ತೆ. ಅದರ ಜೊತೆಗೆ ಇದು ಕೊನೆಯದಾಗಿ ಇನ್ನು ಸೂಚನೆ ಓದಿಕೊಂಡು ತಪ್ಪದೇ ಪಾಲಿಸಲು ದೃಢೀಕರಿಸಿದ ಪ್ರವಾಸಿ ಪತ್ರ ಡೌನ್ಲೋಡ್ ಮಾಡಿಕೊಂಡಿರುತ್ತೇನೆ ಅಂತ. ಓಕೆ, ಕೊನೆಯ ಪೇಜಲ್ಲಿ ನಿಮಗೆ ಇಲ್ಲಿ 7ನೇ ಪೇಜಲ್ಲಿ ಹಾಲ್ ಟಿಕೆಟ್ ಇರುತ್ತೆ. ಅದನ್ನು ಪ್ರಿಂಟ್ ತಗೊಂಡು ನೀವು ಎಕ್ಸಾಮ್ಗೆ ಹೋಗಿರಬೇಕು. ಇಷ್ಟು KS ಇನ್ಸ್ಟ್ರಕ್ಷನ್ ಮಾಹಿತಿ. ಇದನ್ನು ಯಾರು ನೋಡಿಲ್ಲೋ ಅದು ಆದಷ್ಟು ಶೇರ್ ಮಾಡಿ ಮತ್ತು ಹೆಚ್ಚಿನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.